ಇತ್ತೀಚೆಗೆ ಒಂದು ಈ ಗುಬ್ಬಚ್ಚಿ ಸೀನಾ ಇರ್ಬೋದು ಮತ್ತು ದರ್ಶನ್ ಕೇಸ್ ಇರ್ಬೋದು, ಅಕ್ರಮಗಳು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ಹೈ ಪವರ್ ಕಮಿಟಿಯನ್ನು ನೇಮಕ ಮಾಡಿತ್ತು. ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬಿಟ್ಟು ಸ್ಟಡಿ ಮಾಡ್ಕೊಬರುತ್ತೆ ಅಂತ. ಏನು ಸರ್ ರಿಪೋರ್ಟ್ ಏನಿದೆ, ಏನಿದೆ ರಿಪೋರ್ಟ್? ಅಲ್ಲ, ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ಅವರು ಎಲ್ಲ ಕಡೆ ಹೋಗಿ ರಿಪೋರ್ಟ್ ಕೊಟ್ಟಿದ್ದಾರೆ. ಮತ್ತಲ್ಲಿ ಅದೇ ಇದು ಬಹಳಷ್ಟು ವಿಷಯ ಏನಿದೆ ಅದು ಮೊದಲಿಂದ ಅವರು ಮಾಡ್ತಾ ಇದ್ರು. ಮತ್ತೆ ಕೆಲವು ವಿಷಯಕ್ಕೆ ಹಣಕಾಸಿಂದು ಇದೆ, ಅವರು ಎಲ್ಲ ಟ್ರಾನ್ಸ್ಫರ್ ಮಾಡಬೇಕು. ಕೆಲವು ಜನ ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಬಹಳ ಲಾಂಗ್ ಸ್ಟ್ಯಾಂಡಿಂಗ್ ಇದ್ದಾರೆ, ಟ್ರಾನ್ಸ್ಫರ್ ಮಾಡಬೇಕು. ಪ್ರಿಸನರ್ ಸೆಪ್ರೇಷನ್ಸ್, ಇದು ಎಲ್ಲ ವಿಷಯಗಳು ಕಾರಾಗೃಹ ಭಾಗದಲ್ಲಿ ಜನಕ್ಕೆ ಗೊತ್ತಿದ್ದ ವಿಷಯ. ಇಂಪ್ಲಿಮೆಂಟ್ ಮಾಡೋದು ಬಹಳ ಗೊತ್ತಿದೆ. ಬಹಳಷ್ಟು ವಿಷಯ ಗೊತ್ತಿರ್ತದೆ. ಅವರು ಏನು ಹೇಳಿದರೆ ಹೆಚ್ಚೆಚ್ಚಾಗಿ ವಿಷಯಗಳು ಅದು ಹೊಸ ವಿಷಯಗಳು ಏನಿಲ್ಲ. ಕೆಲವು ಟೆಕ್ನಾಲಜಿ ಯೂಸ್ ಮಾಡಬೇಕು, ಎಂಟ್ರಿ ಥ್ರೋಯಿಂಗ್ ನೆಟ್ ಯೂಸ್ ಮಾಡಬೇಕು. ಅದು ಕೆಲವು ವಿಷಯಗಳು ಆಲ್ರೆಡಿ ಈಗಾಗಲೇ ನಾವು ಮಾಡ್ತಾ ಇದ್ವಿ. ಮತ್ತು ಕೆಲವು ವಿಷಯಗಳು ಏನಿದೆ ಅದು ನಾವು ಅದೇ ಹಣಕಾಸಿಂದು ಇದು ಇರುತ್ತೆ. ಮತ್ತು ಈಗ ಟ್ರಾನ್ಸ್ಫರ್ದು ಇದೆ. ನಾವು ಈಗ ಕಾಯ್ತಾ ಇದ್ವಿ ಏಪ್ರಿಲ್ ತಿಂಗಳ ಸಲುವಾಗಿ. ಆ ಟೈಮ್ ಜನರಲ್ ಟ್ರಾನ್ಸ್ಫರ್ ಟೈಮ್ಗೆ ಯಾರು ಲಾಂಗ್ ಸ್ಟ್ಯಾಂಡಿಂಗ್ ಎಲ್ಲ ಇದ್ದಾರೆ ಅವರಿಗೆ ನಾವು ಕಲಿಸ್ತೀವಿ. ಈಗ ಕೈದಿಗಳದ್ದು ಸೆಪ್ರೇಷನ್ದು ಅದು ನಾವು ಈಗಾಗಲೇ ನಾವೆಲ್ಲ ಮಾಡ್ತಾ ಇದ್ವಿ. ಮತ್ತು ಊಟದವ್ರು ಹೇಳಿದ್ರು, ಊಟದ್ದು ಮೊದಲಿಂದ ನಾವು ಬಹಳ ನಿಬಂಧನೆ ಮಾಡಿದ್ದೀವಿ. ಇತ್ತೀಚೆಗೆ ನಿನ್ನೆ ಕೂಡ ಹೈಕೋರ್ಟ್ನಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಸಮಕ್ಷದಲ್ಲಿ ಪವಿತ್ರ ಗೌಡ ಕೇಸ್ದು ಹಿಯರಿಂಗ್ ಇತ್ತು. ಸೊ ನಾವು ನಮ್ಮ ವಾದ, ನಮ್ಮ ಪಕ್ಷ ನಾವೆಲ್ಲ ಇಟ್ಟಿದ್ದೀವಿ. ನಾವು ಇದಕ್ಕೆ ನಾವು ಒಳ್ಳೆ ಊಟ ಅವ್ರಿಗೆ ಕೊಡಬೇಕು. ಮೀನ್ಸ್ ಎಷ್ಟು ಕ್ಯಾಲೋರಿಫಿಕ್ ವ್ಯಾಲ್ಯೂ, ಎಷ್ಟು ನ್ಯೂಟ್ರಿಯೆಂಟ್ ಇದೆ ಅದು ಕೂಡ ನಾವು ನೋಡಬೇಕು. ನಮ್ಮದು ಕರ್ತವ್ಯ ಅದು ಆಗತ್ತೆ. ಯಾರು ಕೈದಿಗಳು ಇದ್ದಾರೆ ಅವ್ರಿಗೆ ಒಂದು ಒಂದು ಸಾಮಾನ್ಯ ಮನುಷ್ಯಕ್ಕೆ ಏನು ಊಟ ಸಿಗಬೇಕು ಆ ಒಂದು ಗುಣಮಟ್ಟದ ಊಟ ಅವ್ರಿಗೆ ಸಿಗಬೇಕು. ಅದು ಕೂಡ ಒಂದು ಅವ್ರದ್ದು ಹಕ್ಕು ಇದೆ. ಅದು ನಾವು ಡೆಫಿನೆಟ್ಲಿ ಇದು ನಮ್ಮದು ಡ್ಯೂಟಿ ಇದಕ್ಕೆ ನಾವು ಅವ್ರಿಗೆ ಕೊಡಿಸ್ಬೇಕು. ಆದರೆ ನಾವು ಸುಮ್ಮನೆ ನಾಳೆ ಅವರು ಯಾರು ಮಟನ್ ತೊಗೊಂಡು ಬರೋದು, ಯಾರು ಚಿಕನ್ ತೊಗೊಂಡು ಬರೋದು, ಯಾರಿಗೆ ದುಡ್ಡಿದೆ ಅವರು ನಾಳೆ ಅದು ಏನು ಕುರಿದು ದೊಡ್ಡದು ಇದು ನಾವು ಈಗ ಇದನ್ನು ಮಾಡೋಕ್ಕೆ ಆಗಲ್ಲ. ಹೌದು ಸರ್. ಮತ್ತೆ ಕೆಲವು ಅಲ್ಲಿ ಬೇರೆಯವರೆಲ್ಲನೂ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಯಾವ ಸಿಮ್ ಕಾರ್ಡ್, ಯಾರು ಗಾಂಜಾ, ಯಾರು ಇದು ಅದು ಚೆಕ್ ಮಾಡೋದು ಅಸಾಧ್ಯ ಆಗಿ ಬರುತ್ತೆ. ಅದೇ ಕೆಲಸ ಆಗ್ಬಿಡುತ್ತೆ ಸರ್. ಅಲ್ಲ, ಅದೇ ಕೆಲಸಕ್ಕಿಂತ ಅಸಾಧ್ಯ ಇದೆ ಅದು. ನೋಡಿ, ಇದು ಅಲ್ಲಿ 3400 ಅಲ್ಲಿ ಇದು ಇದ್ದಾರೆ, ಅಂಡರ್ ಟ್ರಯಲ್ಸ್ ಇದ್ದಾರೆ. ಈಗ ಡೈಲಿ ಬೇಸಿಸ್ ನಲ್ಲಿ 3400 ಜನದ ಊಟ ಬರ್ತಿದ್ರೆ ಮತ್ತೆ ಅದು ಚೆಕ್ ಮಾಡೋದು ಇದು ಸಮರ್ಪಕವಾಗಿ ಅದು ಬಹಳ ಕಷ್ಟ ಇದೆ.